ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ತಿಂಡಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಚಪಾತಿ ಮತ್ತು ತೊಂಡೆಕಾಯಿ ಪಲ್ಯ ಮಾಡಿದೆ ತಿಂಡಿಗೆ. ಹಾಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಕ್ಯಾತ್ಸಂದ್ರದಲ್ಲಿರೋ ರಾಯರ ಮಠಕ್ಕೆ ಬಂದಿದ್ದೀನಿ. ಯಾಕಂತಂದರೆ ಇವತ್ತು ಗುರುವಾರ ಯಾಕೋ ಒಂಥರ ಮನಸ್ಸಿಗೆ ತುಂಬ ನೋವು ಆಗ್ತಿತ್ತು. ಹಾಗಾಗಿ ಒಂದು ಸ್ವಲ್ಪ ಸಮಾಧಾನ ಆಗಲಿ ಅಂತ ಹೇಳ್ಬಿಟ್ಟು ರಾಯರ ಮಠಕ್ಕೆ ಬಂದಿದ್ದೀನಿ. ನಿಮಗೂ ತೋರಿಸ್ತೀನಿ ಬನ್ನಿ ಯಾವ ಥರ ಇದೆ ಏನು ಅಂತ ಹೇಳ್ಬಿಟ್ಟು. ಬಂದಿದ್ದ ರಾಯರ ದರ್ಶನ ಮಾಡೋಣ. ಅದೇನೋ ಒಂಥರ ಇದಕ್ಕೆ ಬಂದಿದ್ದಂಗೆ ಏನೋ ಒಂಥರ ಸಮಾಧಾನ ಆಯಿತು. ಇಲ್ಲೇ ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ಮನೆಗೆ ಹೋಗ್ತೀನಿ. ಬನ್ನಿ ಫಸ್ಟು ತೋರಿಸ್ತೀನಿ ರಾಯರನ್ನ. ನಿಮಗೂ ಯಾರಿಗೆಲ್ಲ ರಾಯರು ಅಂದರೆ ಇಷ್ಟ, ಅವರಂದರೆ ಏನೋ ಒಂಥರ ನೆಮ್ಮದಿ ಶಾಂತಿ ಅಂತ ಅಂದ್ಕೊಂಡಿರ್ತೀರಲ್ಲ, ಅವರು ಕಮೆಂಟ್ ಮಾಡಿ. ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಗುರುವಾರ ಇವತ್ತು ತುಂಬಾ ಜನ ಇದ್ದಾರೆ. ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯದ ರಾಯರ ತೀರ್ಥ, ಮಂತ್ರಾಕ್ಷತೆ ಮತ್ತು ಪಂಚಾಮೃತ ಪ್ರಸಾದ, ಜೊತೆಗೆ ಇವತ್ತು ಕಲ್ಲು ಸಕ್ಕರೆ ಪ್ರಸಾದನೂ ಸಿಕ್ತು. ರಾಯರಿಗಿನ್ನ ಅಲಂಕಾರ ಮಾಡ್ತಿದ್ದಾರೆ. ಇದು ಏನಪ್ಪ ಅಭಿಷೇಕ ಒಂದಾಗಿದೆ. ಅಲಂಕಾರ ಮುಗಿದು ಪೂಜೆ ಆಗೋವರೆಗೂ ಇಲ್ಲೇ ಇರೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಮನೆಗೆ ಹೋದರೆ ಏನು ಕೆಲಸನೂ ಇಲ್ಲ. ಹಾಗಾಗಿ ನಿಮಗೂ ತೋರಿಸ್ತೀನಿ ಬನ್ನಿ ಪೂಜೆ ಎಲ್ಲ ಆದಮೇಲೆ ಯಾವ ಥರ ಇರುತ್ತೆ. ಫೈನಲಿ ದರ್ಶನ ಎಲ್ಲ ಮುಗೀತು. ತುಂಬಾ ಚೆನ್ನಾಗಾಯಿತು. 11:30 ಇವಾಗ 11 ಗಂಟೆಗೆ ಶುರುವಾಗಿ 11:30ಗೆ ಮುಗೀತು. ನಾನು 9:45ಗೆ ಬಂದಿದ್ದು. ಅದುವರೆಗೆ ಸಮಾಧಾನ ತಿಂತಿದ್ದು ರಾಯರೆಲ್ಲ ಅಲಂಕಾರ ಆಗೋದೆಲ್ಲ ನೋಡಿಕೊಂಡು ಹೋಗ್ತಾಯಿದ್ದೀನಿ. ಇದು ದೇವಾಲಯಗಳ ರಸ್ತೆ ಅಲ್ಲಿ ಬರುತ್ತೆ. ಕಾಸರಗೋಡಲ್ಲಿ ಸುಮಾರಷ್ಟು ದೇವಸ್ಥಾನಗಳಿದ್ದಾವೆ. ಇದು ಶ್ರೀನಿವಾಸ ಮಠ ಅಂತ ನೋಡ್ತಾ ಇರ್ಬೋದು, ಇಲ್ಲಿ ಕಾಣುತ್ತೆ. ತುಂಬಾ ಚೆನ್ನಾಗಿದೆ. ನೀವು ಒಂದು ತುಮಕೂರಲ್ಲಿ ಇದ್ದರೆ ಒಂದು ಸಲನಾದರೂ ವಿಸಿಟ್ ಮಾಡಿ ಗುರುವಾರ ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ. ಒಂದೊಳ್ಳೆ ಪೀಸ್ ಆಫ್ ಮೈಂಡ್ ಆಗುತ್ತೆ. ಎಷ್ಟೇ ಒಂಥರ ಮನಸ್ಸಲ್ಲಿ ತಳಮಾಳ ಇದ್ರೂ ಇಲ್ಲಿಗೆ ಬಂದರೆ ಒಂಥರ ಸಮಾಧಾನ ಸಿಕ್ತು ನನಗಂತೂ. ಇವಾಗ ಮನೆಗೆ ಹೋಗ್ತಾಯಿದ್ದೀನಿ. ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ನೋಡ್ತಾ ಇರ್ಬೋದು ಈ ಅಡ್ರೆಸ್ ಕ್ಯಾತ್ಸಂದ್ರದಲ್ಲಿ. ಒಂದು ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ. ಅದು ನೋಡ್ತಾ ಇರ್ಬೋದು ದೇವಾಲಯಗಳ ರಸ್ತೆ ಬಂದರೆ ಸಿಗುತ್ತೆ. ಅಥವಾ ನಿಮಗೆ ಕ್ಯಾತ್ಸಂದ್ರ ಬಸ್ ಸ್ಟ್ಯಾಂಡಲ್ಲಿ ಇಳಿದ್ಬಿಟ್ಟು ಗೂಗಲ್ ಮ್ಯಾಪ್ ಹಾಕೊಂಡು ಬಂದ್ರೂ ಸಿಗುತ್ತೆ. ಮನೆಗೆ ಹೋಗಿ ಸಿಗ್ತೀನಿ, ಆಯಿತಾ? ಹಾಯ್ ಗಾಯ್ಸ್, ಹಿರಿಯೂರಿಂದ ಇಸ್ಕೊಂಡು ಬಂದಿದ್ನಲ್ಲ ಬ್ಲೌಸಸ್ಸು ಹೆಂಗೆ ಹೊಲಿದಿದ್ದಾರೆ ಏನು ಅಂತ ಚೆಕ್ ಮಾಡ್ತಾಯಿದ್ದೆ. ಇವೆರಡು ಬಂದು ಬೋಟ್ ನೆಕ್ಕು. ತುಂಬಾ ಚೆನ್ನಾಗಿದೆ. ಫಿಟ್ಟಿಂಗ್ ಎಲ್ಲ ಚೆನ್ನಾಗಿದೆ. ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇವು ಮಾಮೂಲಿ ಬ್ಲೌಸು. ಇವು ಎರಡಕ್ಕೂ, ಈ ಗ್ರೀನ್ ಒನ್ಗೂ ಪಿಂಕ್ಗೂ ಯಾಕೋ ಟ್ಯಾಗ್ ಹಾಕೋದು ಮರ್ತೋಗಿದ್ದಾರೆ. ಹೇಳ್ಬೇಕು ಅದನ್ನು. ಇದಿಷ್ಟು ಮಾಮೂಲಿ ಬ್ಲೌಸ್ ಅಷ್ಟೇ. ಇದಂತೂ ತುಂಬಾ ಚೆನ್ನಾಗಿದೆ. ಹಾಕ್ಕೊಂಡು ನೋಡ್ತಾ ಇರ್ಬೋದು ಇಲ್ಲಿ ವರ್ಕು. ಇದಕ್ಕೆ 450 ಏನೋ ತೊಗೊಂಡ್ರು. ಇಷ್ಟು ವರ್ಕ್ ಮಾಡೋದಕ್ಕೆ 400 ಅನಿಸುತ್ತೆ. ನಾನೆಲ್ಲ ಒಟ್ಟಿಗೆ ಕೊಟ್ಟನಲ್ಲ ಅಮೌಂಟು, ಹಂಗಾಗಿ ನನಗೆ ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ. ಫಿಟ್ಟಿಂಗು ಅಷ್ಟೇ, ಡಿಸೈನು ಅಷ್ಟೇ. ನಾನೇನಿಲ್ಲಿ ಬಾರ್ಡ್ರ್ ಹತ್ರ ಇದನ್ನು ಹೇಳಲಿಲ್ಲ, ಅವರೇ ಮಾಡಿದ್ದಾರೆ. ಆ ಫ್ಲವರು ಅವರೇ ಹಾಕಿದ್ದಾರೆ. ನನಗಿದೇ ಬಾರ್ಡ್ರು ಚೆನ್ನಾಗಿತ್ತಲ್ಲ, ಬಾರ್ಡ್ರಿಗೇನು ಬೇಡ ಅಂತಲೇ ಹೇಳಿದ್ದೆ. ಹಂಗಾದರೂ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ಮೈಸೂರು ಸಿಲ್ಕ್ ಸೀರೆ. ಎಲ್ಲ ಉಟ್ಕೊಂಡಾದ್ಮೇಲೆ ಒಂದು ಹಾಕಂತೀನಿ ಯಾವುದಾದ್ರೂ ಫಂಕ್ಷನಿಗೆ. ಆವಾಗ ತೋರಿಸ್ತೀನಿ ಹೆಂಗೆ ಕಾಣಿಸುತ್ತೆ ಏನು ಅಂತೇಳಿ.
ಮತ್ತು ಇದು ಒಂದು ಕಾಟನ್ ಸೆಮಿ ಸಿಲ್ಕ್ ಅನಿಸುತ್ತೆ. ಇದಕ್ಕೂ ಅಷ್ಟೇ ನಾನೇನು ತೋಳಿಗೆ ಹೇಳಿರಲಿಲ್ಲ, ಯಾಕಂತಂದರೆ ಈ ಬಾರ್ಡ್ರ್ ಎಷ್ಟು ರಾಯಲ್ ಆಗಿದೆ, ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತರ. ಹಾಗಾಗಿ ನಾನೇನು ಬೇಡ ಅಂತ ಹೇಳಿದ್ದೆ. ಬರೀ ಇದು ನೆಕ್ ಹತ್ರ ಮಾತ್ರ ಮಾಡಿದ್ದಾರೆ. ಚೆನ್ನಾಗಿದೆ, ಈ ಡಿಸೈನ್ ಅಂತೂ ತುಂಬಾ ಚೆನ್ನಾಗಿದೆ. ನನಗೆ ಜಾಸ್ತಿ ಇದು ಇಷ್ಟ ಆಯಿತು. ಎಷ್ಟು ಕ್ಯೂಟಾಗಿದೆ ನೋಡಿ ಅಲ್ವಾ, ತುಂಬಾ ಚೆನ್ನಾಗಿದೆ. ನೀವು ಯಾರಾದರೂ ಹಿರಿಯೂರಲ್ಲಿದ್ದು ಬ್ಲೌಸ್ ಹೊಲಿಸೋದಿಲ್ಲಪ್ಪ ಒಂಥರ ರೀಸನಬಲ್ ರೇಟುಗೆ ಹಾಕ್ಕೊಡ್ತಾರೆ, ನೀವು ಹೊಲಿಸ್ಬೋದು. ಸ್ಕ್ರೀನ್ ಮೇಲೆ ಬೇಕಾದರೆ ಅವ್ರ ನಂಬರ್ ಹಾಕಿರ್ತೀನಿ, ದೀಕ್ಷಿತಾ ಟೈಲರ್ಸ್ ಅಂತ ಹೇಳ್ಬಿಟ್ಟು. ಯಾರಾದರೂ ಹಿರಿಯೂರಲ್ಲಿದ್ದರೆ ಬ್ಲೌಸಸ್ನ ಅವ್ರ ಹತ್ರ ಸ್ಟಿಚ್ ಮಾಡಿಸ್ಕೊಬೋದು. ದೇವಸ್ಥಾನದಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ತಡಿ ಬ್ಲೌಸೆಲ್ಲ ಹಾಕ್ಕೊಂಡು ನೋಡೋಣ ಕರೆಕ್ಟಾಗಿ ಫಿಟ್ ಆಗುತ್ತಾ ಇಲ್ವೋ ಅಂತ ನೋಡ್ತಿದ್ದೆ. ಹಂಗೆ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಥರ ಬ್ಲೌಸ್ ತೋರಿಸ್ತಾ ಇದ್ದೀನಿ. ತೊಂದರೆ ಇಲ್ಲ, ನನಗೀಗೆಲ್ಲ ಇಷ್ಟನೂ ಆಗಲ್ಲ. ಅಲ್ಲಿ ಬೇಜಾರಾಗಿದ್ರಲ್ಲ, ಬಾ ಚೈತ್ರ, ನಾವು ಯಾವುದು ಇನ್ಸ್ಟಾಗ್ರಾಮ್ ಹಾಕಲ್ಕಂತ ಬಾಮ. ಅಲ್ಲ ನಾನು ಇದು ಮಾಡಕ್ಕೆ ಹೋಗೋಣ ಅಂತ. ಹಾಯ್, ಇವಾಗ ಸಂಜೆ ಆಗಿದೆ, ಸಂಜೆ 6 ಗಂಟೆ ಆಗಿದೆ. ಅವರ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಬಂದು ಮನೆಗೂ ಕೇಕೆಲ್ಲ ತೊಗೊಬಂದಿರು, ಕೇಕೆಲ್ಲ ಕಟ್ ಮಾಡಿಸಿ ಹೋದರು. ಈ ವ್ಲಾಗ್ನ ಎಂಡೇ ಮಾಡಿಲ್ವಲ್ಲ ಅಂತ ಆಮೇಲೆ ಅಂದ್ಕೊಂಡೆ ಎಡಿಟ್ ಮಾಡೋವಾಗ. ಅದಕ್ಕೇ ಇವಾಗ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ. ಒಂಥರ ಅವ್ರ ಕಾಲೇಜಲ್ಲೂ ಸೆಲೆಬ್ರೇಟ್ ಮಾಡಿಸಿದ್ರಂತೆ. ಹಂಗಾದರೂ ಇವ್ರ ರಿಲೇಟಿವ್ ಸ್ವಲ್ಪ ಜನ ಇದ್ದಾರೆ ಅಲ್ಲಿ, ಅವರೂ ಬಂದು ಮಾಡಿದ್ರು. ಸೊ ಇದಾಗಿತ್ತು. ನಮ್ಮ ಮನೆಯವ್ರಿಗಂತೂ ತುಂಬಾ ಖುಷಿ ಆಯಿತು. ಈ ವರ್ಷ ಒಂಥರ ಏನೋ ಸ್ಪೆಷಲ್ಲಾಗಿ ಆಯಿತು ಬರ್ತಡೇ ಅಂತ ಹೇಳ್ಬಿಟ್ಟು. ಅಷ್ಟೇ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮ್ಗೇನಾದರೂ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೇನೇ ಯಾರು ಮನೆ ಹತ್ರ ರಾಯರ ದೇವಸ್ಥಾನ ಐತೆ, ಖಂಡಿತ ಹೋಗಿ. ನಿಮಗೆ ಭಕ್ತಿ ಇದ್ದರೆ ಹೋಗಿ, ಇಲ್ಲ ಅಂತಂದರೆ ಬೇಡ. ಭಕ್ತಿ ಇದ್ರೇ ಎಲ್ಲ ಆಗೋದು. ಸೊ ನಿಮ್ಗೇನಾದರೂ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಗಾಯ್ಸ್, ಆಯಿತಾ? ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ.